ಸಭೆಗಳಾಗ್ತಾ ಇದೆ. ನಿನ್ನೆ ಸಭೆ ಆಗಿತ್ತು, ನೀವು ಹೋಗಿದ್ರೆ ಸಭೆಗೆ, ಸಭೆಯಲ್ಲಿ ಏನು ಚರ್ಚೆ ಆಯಿತು? ನಾನು ನಿನ್ನೆ ಸಭೆ ಅಲ್ಲ ರೀ, ಊಟ ಅದು. ಸಭೆ ಹೆಂಗಾಗ್ತದೆ? ಸಭೆ ಆದರೆ ವೇದಿಕೆ ಹಾಕಿಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು ರಾಜಕೀಯ ಎಲ್ಲ ಇರುತ್ತಲ್ಲ? ಯಾವುದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದಾದ್ರೆ ಸಪ್ರೇಟ್ ಮಾಡ್ತೀವಿ, ಅದನ್ನೇ ನಿಮಗೆ ಮುಚ್ಚಿಟ್ಟು ಮಾಡೋಕ್ಕಾಗುತ್ತಾ? ನೇರವಾಗೇ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡೋಕ್ಕೆ ಅಂತ ಬಂದಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ? ಯಾವಾಗ ಶುರು ಮಾಡ್ತೀರಾ ಸರ್? ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು, ಶುರು ಮಾಡೋದಿಲ್ಲ, ನಮ್ಮ ದಿನ ರಾಜಕೀಯನೇ ಮಾಡೋದು. ನಿಮ್ಮ ಬಹುದಿನದ ಕನಸು ನಿಮ್ಮ ನಾಯಕರು CM ಆಗಬೇಕು ಅನ್ನೋದು ಬರುತ್ತೆ, ಟೈಮ್ ಬರುತ್ತೆ. ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್ ಅದು? ಯಾವುದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೀವು ಜನವರಿಗೆ ಮಾತಾಡ್ತೀನಿ ಅಂತ ಏನು ಸೆಟ್ಲ್ ಆಗಿದೆ? ಎಲ್ಲ ಹೈಕಮಾಂಡ್ ಹೇಳಿದೆ, ದೇರ್ ಇಸ್ ನೋ ಚೇಂಜಸ್ ಅಂತ. ಅವ್ರಿಗೆ ಹೇಳಿದೆ ಅಂತ? ಅವ್ರು ಹೇಳಿದ್ದು ಅಲ್ಲ, ಅವ್ರಿಗೆ ಹೇಳಿದಾರಂತ? ಹೈಕಮಾಂಡ್ ಕ್ಲಿಯರ್ ಅಲ್ಲ ಸ್ವಾಮಿ, ನಾನು MLA, ನಂದು ಓಟಿದೆ. ಮುಖ್ಯಮಂತ್ರಿಯಾಗಿ ನಂದು ಓಟಿದೆ. ನನಗೆ ಮಾಹಿತಿ ಇಲ್ಲದ್ದು MLCಗೆ ಮಾಹಿತಿ ಇರುತ್ತಾ? ಸುಮ್ಮನೆ ಅವ್ರವ್ರ ಕಲ್ಪನೆ ಮಾತಾಡ್ತಾರೆ. ನಾನಿರಲಿಲ್ಲ ಆ ಸಭೆಯಲ್ಲಿ, ನಾನಿರಲಿಲ್ಲ. ಆರಾಮ ಮಾತಾಡಿ. ಜನವರಿ 1 ತನಕ ಅಂತ ತಾವು ಹೇಳ್ತಾ ಇದ್ದೀರಾ, ಅಷ್ಟು ಒಳಗೆ ಇತ್ಯರ್ಥ ಆಗುತ್ತೆ ಅಂತ ವಿಶ್ವಾಸ? ಏನು ಇತ್ಯರ್ಥ ಅಂದ್ರೆ ಏನು? CM ಬದಲಾಗ್ತಾರೆ ಇಲ್ವಾ ಅಂತಾರ? ಖಾಲಿ ಇದೆ, ಕುರ್ಚಿ ಖಾಲಿ ಇದ್ರೆ ಅದು ಇತ್ಯರ್ಥ ಆಗುತ್ತೆ ಅಂತ ಹೇಳ್ಬೋದು. ನೀವು ಮುಹೂರ್ತ ಫಿಕ್ಸ್ ಮಾಡಿದಿರಲ್ಲ, ಏನು ಸರ್ ಅದು? ನಾನು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತೇಳಿ. ಆ ಅವಧಿ ಮುಗಿಲಿ, ರಕ್ತದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿ ಮಾತಾಡ್ತೀನಿ. ಸರ್ ದೆಹಲಿ ಹೋಗ್ತೀರಾ ನೀವು? ಸೆಷನ್ ಇದೆ, ಈಗ ಯಾಕೆ ಮಾಡು? ಇಲ್ಲ ಇಲ್ಲ, ನಮ್ಮದೊಂದು ಇಂಪಾರ್ಟೆಂಟ್, ನಮ್ಮದೊಂದು ದೇವರಿನ ಕಾರ್ತಿಕ ಇದೆ, ಅದಕ್ಕೋಸ್ಕರ ನಾನು ಇರಲೇಬೇಕು. ಹಂಗೆ ನೀವೇನೋ CM ಬದಲಾವಣೆ ಬಗ್ಗೆ ಮಾತಿಲ್ಲ. ಸಿದ್ದರಾಮಯ್ಯ ಪ್ರತಿದಿನ ಕೂಡ ಹೇಳ್ತಿದ್ದಾರೆ, CM ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಹೈಕಮಾಂಡ್ ಹೇಳಿದ್ದು ಅಂತ. ನಿಮಗೆ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. MLAಗೆ CM ಮಾಡೋ ಓಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದ್ದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ಕನ್ಸಿಡರ್ ಮಾಡ್ತೀರಾ ಅಂದರೆ ಮಾಧ್ಯಮದವ್ರಿಗೆ ನಾನು ಏನು ಹೇಳೋಕ್ಕಾಗಲ್ಲ. ಮಾತ್ರ ಅಲ್ಲದೆ CM ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು CM ಪುತ್ರ ಕಣ್ರಿ, ನಾನು CM ಪುತ್ರ. ಅಜಯ್ ಪಟೇಲ್ ನಮ್ಮ ದೊಡ್ಡಪ್ಪ. ಹಂಗಂದ್ರೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.